ನಮಸ್ಕಾರ ಅಭ್ಯರ್ಥಿಗಳೇ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನೊಂದು ಆ್ಯನ್ಯುವಲ್ ಎಕ್ಸಾಮಿನೇಷನ್ನ ನಡೆಸಬೇಕಾಗಿದೆ, ಅದರ ಒಂದು ತಿಂಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನವಂಬರ್ ಅಥವಾ ಡಿಸೆಂಬರ್ ಮಂತಲ್ಲಿ ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ. ಆದರೆ ಅದರ ಬಗ್ಗೆ ಇನ್ನೂವರೆಗೆ ಕೂಡ ಎಕ್ಸಾಮ್ ಫಾರ್ಮ್ ಆಗಿರ್ಬೋದು, ಆನ್ಲೈನ್ ಎಕ್ಸಾಮ್ ಫಾರ್ಮ್ ಇರ್ಬೋದು, ಟೈಮ್ ಟೇಬಲ್ ಇರ್ಬೋದು, ಯಾವುದೂ ಕೂಡ ಇನ್ನೂವರೆಗೆ ಅಪ್ಡೇಟ್ ಆಗಿಲ್ಲ. ಸೊ ಇನ್ ಕೇಸ್ ಆಫ್ ಈ ತಿಂಗಳಲ್ಲಿ ಅಂದರೆ ಬರುವಂಥ ವಾರದಲ್ಲಿ ಏನಾದರೂ ಎಕ್ಸಾಮ್ ಫಾರ್ಮ್ ಬಂದರೆ ನಿಮ್ಮಗಳಿಗೆ ನವಂಬರ್ ಕೊನೆಯ ವಾರದಲ್ಲಿ ಎಕ್ಸಾಮ್ ಇರುತ್ತೆ. ಇನ್ ಕೇಸ್ ಆಫ್ ಇದೇ ತಿಂಗಳು ಕೊನೆಯ ವಾರದಲ್ಲಿ ಏನಾದರೂ ಎಕ್ಸಾಮ್ ಫಾರ್ಮ್ ರಿಲೀಸ್ ಆದರೆ ಅದು ನಿಮಗೆ ಡಿಸೆಂಬರ್ ತನಕ ಎಕ್ಸಾಮ್ ಹೋಗುತ್ತೆ. ಅಂದರೆ ಡಿಸೆಂಬರ್ ಮಂತ್ ತನಕ. ಅಂದರೆ ಎಷ್ಟು ಲೇಟಾಗಿ ಎಕ್ಸಾಮ್ ಫಾರ್ಮ್ ಬರುತ್ತೆ ಅಷ್ಟು ಲೇಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಷ್ಟು ಬೇಗ ಎಕ್ಸಾಮ್ ಫಾರ್ಮ್ ಬರುತ್ತೆ ಅಷ್ಟು ಬೇಗ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಹೀಗಾಗಿ ಈಗ ನೋಡಿ, ಈಗ 1ನೇ ವಾರ ರನ್ನಿಂಗಲ್ಲಿದೆ, ಅಕ್ಟೋಬರ್ ತಿಂಗಳು 1ನೇ ವಾರ. 2ನೇ ವಾರದಲ್ಲಿ ಏನಾದರೂ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡಿದರೆ ನಿಮ್ಮಗಳಿಗೆ ನವಂಬರ್ ಕೊನೆಯ ವಾರದಲ್ಲಿ ಎಕ್ಸಾಮ್ ಇರುತ್ತೆ. ಇನ್ ಕೇಸ್ ಆಫ್ ಅವರೇನಾದರೂ 3ನೇ ವಾರದಲ್ಲಿ ಏನಾದರೂ ಅಥವಾ 4ನೇ ವಾರದಲ್ಲಿ ಎಕ್ಸಾಮ್ ಫಾರ್ಮನ್ನು ರಿಲೀಸ್ ಮಾಡಿದರೆ ಡಿಸೆಂಬರ್ ಮಂತಲ್ಲಿ ನಿಮಗೆ ಎಕ್ಸಾಮ್ ಆಗುತ್ತೆ. ಈ ರೀತಿಯಾಗಿ ಏನಪ್ಪ ಅಂತಂದರೆ ಇಲ್ಲಿ ಎಕ್ಸಾಮ್ ಫಾರ್ಮು ಮತ್ತು ಎಕ್ಸಾಮಿಗೆ ವ್ಯತ್ಯಾಸ 1 ಮಂತ್ ಇರುತ್ತೆ. ಯಾವಾಗಲೂ ಎಕ್ಸಾಮ್ ಫಾರ್ಮ್ ಬಿಟ್ಟು 1 ಮಂತ್ ನಂತರ ಎಕ್ಸಾಮ್ ಕಂಡಕ್ಟ್ ಮಾಡುವಂಥದ್ದು ಇರುತ್ತೆ. ಸೊ ಹೀಗಾಗಿ ಅಭ್ಯರ್ಥಿಗಳು ಇದನ್ನು ಒಂದು ಕೂಡ ನೀವು ಲಕ್ಷ್ಯಕ್ಕೆ ಅಂದರೆ ಗಮನದಲ್ಲಿಟ್ಟುಕೊಂಡು ಏನಂದರೆ ಸ್ಟಡಿ ಮಾಡಬೇಕಾಗುತ್ತೆ.